ಕರ್ನಾಟಕ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ನಿಮ್ಮ ಮೊನ್ನೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಡೆದಂಥ 2024ನೇ ಸಾಲಿನ ಈ ಪರೀಕ್ಷೆ 1ರ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಇವುಗಳ ಉತ್ತರಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಆದರೆ ಇವತ್ತು ವಿಶೇಷವಾಗಿ ಮಂಡಳಿಯವರೇ ಬಿಟ್ಟಿರ್ತಕ್ಕಂಥ ಈ ತೃತೀಯ ಭಾಷೆ ಹಿಂದಿಯ ಅಂದರೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯ ಈ ಒಂದು ಉತ್ತರ ಪತ್ರಿಕೆಯನ್ನು ನಾವೇನು ಮಾಡೋಣ, ಮಾದರಿ ಉತ್ತರ ಪತ್ರಿಕೆ ಆದ್ದರಿಂದ ನಾವೊಂದು ಸಲ ನೋಡೋಣಂತೆ. ನಾವು ಹೇಗೆ ಅದನ್ನು ಡಿಸ್ಕಷನ್ ಮಾಡಿದ್ವಿ, ಮಂಡಳಿ ಅದನ್ನು ಕೀ ಆನ್ಸರಲ್ಲಿ ಹೇಗೆ ಅದನ್ನು ಉತ್ತರವನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಸ್ಪಷ್ಟಗೊಳಿಸ್ಕೊಳ್ಳೋಣಂತೆ. ನಿಮಗೆ ಗೊತ್ತಿರೋ ಹಾಗೆ ಮೊದಲನೇ ಪ್ರಶ್ನೆ MCQಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. MCQಗಳಿಗೆ ಸಂಬಂಧಪಟ್ಟಂತಹ 4 ವಿಕಲ್ಪಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಸರಿಯಾದಂತಹ ಉಚಿತ ವಿಕಲ್ಪ ಚುನ್ಕಲ್ ಲಿಖಿ ಅಂತಂದರೆ ನಾವು ಸರಿಯಾದ ಉತ್ತರವನ್ನು ನಾವು ನೋಡಿ ಬರೀಬೇಕು. ನಿಮಗೆ ಈಸಿ ಕ್ವಶನ್ ಇದು. ವಚನಗಳಿಗೆ ಸಂಬಂಧಪಟ್ಟಂತೆ ಏಕವಚನವನ್ನು ಕೊಟ್ಟಿದ್ದಾರೆ. ಶೀಶಾ ಇಸ್ಕಾ ಅನ್ಯವಚನ ರೂಪ ಕ್ಯಾ ಹೈ. ಅನ್ಯವಚನ ಅಂದರೆ ಬಹುವಚನ ರೂಪ ಯಾವುದು ಅಂತ ಕೇಳಿದ್ದಾರೆ. ಬಹುವಚನ ಕೊಟ್ಟಿದ್ದರೆ ಅನ್ಯವಚನ ಯಾವುದು ಆಗ್ತಿತ್ತು, ಏಕವಚನ ಆಗ್ತಾ ಇತ್ತು. ಶೀಶೆ ಶೀಶೆ ಅಂತಕ್ಕಂಥದ್ದು ಇದಕ್ಕೆ ಉತ್ತರ. ಇದು ಕ್ಲಿಯರ್ ಆಯ್ತಲ್ವಾ? ಎರಡನೇ ಒಂದು ಪ್ರಶ್ನೆಗೆ ಹೋಗೋಣಂತೆ. ಎರಡನೇ ಪ್ರಶ್ನೆ ಏನು, ಲಿಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲೂ ಕೂಡ ನೋಡ್ರಿ, ನಾವು ಮೊದಲೇ ಡಿಸ್ಕಷನ್ ಮಾಡಿದ ಹಾಗೆ ಅನ್ಯಲಿಂಗ ಅಂತ ಕೇಳಿದರೆ ಸ್ತ್ರೀಲಿಂಗ ಇದ್ದರೆ ಪುಲ್ಲಿಂಗ ಬರೀಬೇಕು, ಪುಲ್ಲಿಂಗ ಇದ್ದರೆ ಸ್ತ್ರೀಲಿಂಗವನ್ನು ಬರೀಬೇಕು. ಏನು ಕೇಳಿದ್ದಾರೆ ಪ್ರಶ್ನೆ, ಕವಿಯತ್ರಿ ಶಬ್ದ का अन्यलिंग रूप है. कवियत्री शब्द का अन्यलिंग रूप क्या है, कवि है. कवि इसका सही उत्तर होगा. ಹಾಗೆ ವಿಲೋಮ ರೂಪ ಕೇಳಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಸಜ್ಜನ ಅಂತಕ್ಕಂತಹ ಪದದ ವಿರುದ್ಧ ಪದ ಯಾವುದು ಅಂತ ಕೇಳಿದರೆ ಸಜ್ಜನ್ ದುರ್ಜನ್. ನಾವು ಕನ್ನಡದಲ್ಲೂ ಕೂಡ ಸಜ್ಜನ ದುರ್ಜನ ಅಂತ ನಾವು ಕರಿತೀವಿ. ಸರಿ, ಈಗ ನೆಕ್ಸ್ಟ್ ಕ್ವಶನಿಗೆ ಬರೋಣ. 4ನೇ ಪ್ರಶ್ನೆಗೆ ಜೋಗ್ ಅಬ್ಬಿ ಗೋಕಾಕ್ ಶಿವನ್ ಸಮುದ್ರ ಆದಿ ಜಲಪ್ರಪಾತ್ ಮನಮೋಹಕ್ ಹೈ. ಇಲ್ಲಿ ವಾಕ್ಯದ ಒಳಗಡೆ ಕೇಳಿರ್ತಕ್ಕಂಥ ಈ ಏನಂತಾರೆ ಕಾಮದ ಚಿಹ್ನೆ ಏನಿದೆಯೋ ಅದನ್ನು ಇಲ್ಲಿ ಕೇಳಿದರೆ ಇಲ್ಲಿ ವಿರಾಮ ಚಿಹ್ನೆ ಯಾವುದಂತ ಕೇಳಿದರೆ ನಾವು ಅಲ್ಪ ವಿರಾಮ ಅಂತ ನಾವು ಬರೆಯೋಣಂತೆ. ಡಿ ಅಲ್ಪ ವಿರಾಮ್ ಇಸ್ಕಾ ಸಹಿ ಉತ್ತರ ಹೈ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ, ನೆಕ್ಸ್ಟ್ ಕ್ವಶನ್ ಬಂದು ಗುಣಸಂಧಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. इसमें निम्नलिखित में गुण संधि का उदाहरण क्या है ಅಂತ ಕೇಳಿದ್ದಾರೆ. कौन सा है, वार्षिक प्लस उत्सव, वार्षिकोत्सव. वार्षिकोत्सव गुण संधि का उदाहरण है. गाड़ी आने में देर है. ಇಲ್ಲಿ ಯಾವ್ದು ಕಾರಕ ಚಿಹ್ನೆ, ಮೇ ಅಂತಕ್ಕಂಥದ್ದು. ನಾವು ಹೇಳ್ಬೇಕಾದ್ರೆ ಹೇಳಿದ್ವಲ್ಲ, ಇಲ್ಲಿ ಮೇ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಇದು ಏನು ಕಾರಕ ಚಿಹ್ನೆ ಇಲ್ಲಿ ಸರಿಯಾಗಿ ಹೊಂದತಕ್ಕಂಥದ್ದು ಮೇ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ಕ್ಯಾ ಹೈ, ಗಾಡಿ ಆನೆ ಮೇ ದೇರ್ ಹೋ ರಹಿ ಹೈ. ಇದನ್ನು ಮಾತಾಡಿದ್ವಲ್ಲ, 6ನೇ ಪ್ರಶ್ನೆ. ಗಾಡಿ ಆನೆ ಮೇ ದೇರ್ ಹೋ ರಹಿ, ಇದು ಇಲ್ಲಿ ಕಾರಕ ಚಿಹ್ನೆ ಮೇ. ನೆಕ್ಸ್ಟ್ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಕೇಳಿದ್ದಾರೆ. ಯಾವುದು ಇಲ್ಲಿ ನಮಗೆ ಗೊತ್ತಿದೆ, ದಿಲಾನ, ದೇನಾ ದಿಲಾನ. ಇದು ಮೂಲ ಪದ, ಇದು ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ, ಇದು ದ್ವಿತೀಯ ಪ್ರೇರಣಾರ್ಥ ಕ್ರಿಯಾರೂಪ. ಇದು ಸರಿ, ದೇನಾ ದಿಲಾನ ದಿಲ್ವಾನ. ಸರಿ, ಈಗ ನಾವೇನು ಮಾಡೋಣ, ನೆಕ್ಸ್ಟ್ ಒಂದು ಪ್ರಶ್ನೆಗೆ ಹೋಗೋಣಂತೆ. ನೆಕ್ಸ್ಟ್ ಪ್ರಶ್ನೆ 8ನೇ ಪ್ರಶ್ನೆ, ದ್ವಿಗು ಸಮಾಸಕ್ಕೆ ಉದಾಹರಣೆಯನ್ನು ಕೇಳಿದ್ದಾರೆ. ದ್ವಿಗು ಸಮಾಸಕ್ಕೆ ಉದಾಹರಣೆ ನಿಮಗೆ ಗೊತ್ತು. ದ್ವಿಗು ಸಮಾಸವನ್ನು ನಾವು ಹೇಗೆ ಗುರುತಿಸ್ತೀವಿ, ಅಲ್ಲಿ ಯಾವುದಾದ್ರೂ ನಂಬರ್ ಬಂದಿರುತ್ತೆ. ಅಂದರೆ ಇಲ್ಲಿ ನೋಡ್ರಿ, ಇದು ರಾಜ ರಾಣಿ ಅಂತ ಇದೆ, ಇದು ದ್ವಂದ್ವ ಸಮಾಸ್ಗೆ ಉದಾಹರಣೆ. ಆದರೆ ಪಂಚವಟಿಯಲ್ಲಿ ನಾವು ನಂಬರ್ನ ಗುರುತಿಸ್ತೀವಿ. ಹಾಗಾಗಿ ಡಿ ಪಂಚವಟಿ ಏನದು ದ್ವಿಗು ಸಮಾಸಕ್ಕೆ ಉದಾಹರಣೆ. ಅನುರೂಪತೆಯ ಪ್ರಶ್ನೆಗಳನ್ನು ಕೇಳಿದರೆ 4 ಪ್ರಶ್ನೆಗಳು. चिट्ठी भेजने के लिए अधिक समय लगता है, तो ईमेल भेजने के लिए क्या लगता है, कम समय. ಕೆಲವರು ಹೇಳ್ತಾರೆ ಅಲ್ಪ ಸಮಯ ಅಂತ ಬರೆದಿದ್ದೀವಿ. ಅಂದರೆ ಇದಕ್ಕೆ ಈಕ್ವಲ್ ಆಗಿರ್ತಕ್ಕಂಥದ್ದು ಯಾವುದಾದ್ರೂ ಬರೆದ್ರೂ ಕೂಡ ಅದೇನು ತಪ್ಪಲ್ಲ, ಅದು ರೈಟ್ ಆಗುತ್ತೆ. ನೆಕ್ಸ್ಟ್ ಏನು, ಭೋಲಾಪನ್ ಬಾಲಕೃಷ್ಣ ವಾತ್ಸಲ್ಯ ಯಶೋಧ. ಇದು ಕೂಡ ಕೆಲವರು ಏನಂತ ಕೇಳಿದರೆ, ನೀವು ಯಶೋಧ ಅಂತ ಹೇಳ್ತಿದ್ದೀರಾ ಸರ್, ನಾವು ಜಸೋಧ ಅಂತ ಬರೆದಿದ್ದೀವಿ. ಸೊ ತಪ್ಪೇನಿಲ್ಲ, ಅದು ಕೂಡ ಸರಿಯಾದ ಉತ್ತರನೇ. ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗೋಣ. 11ನೇ ಒಂದು ಪ್ರಶ್ನೆ. 11ನೇ ಪ್ರಶ್ನೆ ಯಾವುದು, ಬಿಸ್ತರ್ಕೆ ನೀಚೆ ದಬಾಯ. ಅಂದರೆ ಇಮಾನ್ದಾರಂಕೆ ಸಮ್ಮೇಳನ ಮೇ ಪಾಠದ ಪ್ರಶ್ನೆಯನ್ನು ಇಲ್ಲಿ ಕೇಳಿದರೆ, ಬಿಸ್ತರ್ಕೆ ನೀಚೆ ದಬಾಯ ಕ್ಯಾ ನಹಿ ಚಪ್ಪನೆ, ಸಿರ್ಕೆ ನೀಚೆ ದಬಾಯ ಕಪ್ಪಡೆ. ಇದು ಕೂಡ ಭಾಳ ಜನ ಕಂಬಲ್ ಅಂತ ಬರೆದಿದ್ದಾರೆ. ಕಂಬಲ್ ಅಂದರೆ ಅದು ತಪ್ಪಾಗುತ್ತೆ. ಪಹನ್ನೆಗೆ ಕಪ್ಪಡೆ ಅಂತ ಬರೆದಿದ್ರೆ ಅದು ಕರೆಕ್ಟ್. ಇದು ಸರಿಯಾದ ಉತ್ತರ.
ನಾಗ್ಪುರ್, ಸಂತ್ರಾ, ಕಾಶ್ಮೀರ್, ಸೇಬ್. ಏನು ಡೌಟ್ ಇಲ್ಲ, ಅನುರೂಪತೆಯ ಈ 4 ಪ್ರಶ್ನೆಗಳಂದರೆ ಇದು ತುಂಬ ಈಸಿಯಾಗಿರ್ತಕ್ಕಂತಹ ಒಂದು ಪ್ರಶ್ನೆ. ಇದು ಕೆಲವು ಕೂಡ ನೀವು ಉತ್ತರವನ್ನು ನೀಟಾಗಿ ಬರೆದಿದ್ದೀರಾ. ನೆಕ್ಸ್ಟ್ ನಾವು 3ನೇ ಮೇನಿಗೆ ಹೋಗೋಣಂತೆ. 3ನೇ ಮೇನಲ್ಲಿ 1 ಅಂಕದ ಪ್ರಶ್ನೆ ಇದ್ದಾವೆ. ಒಂದೊಂದು ಸೆಂಟೆನ್ಸಲ್ಲಿ ನಾವೇನು ಮಾಡಬೇಕು, ಉತ್ತರವನ್ನು ಬರಿತಾ ಹೋಗಬೇಕು. 4 ಪ್ರಶ್ನೆಗಳಿರ್ತವೆ, ಅವು ನಿಮಗೆ ಗೊತ್ತಿರ್ತಕ್ಕಂಥದ್ದು. इंटरनेट क्रांति का असर किस पर पड़ा है? बड़े बूढ़ों से लेकर छोटे बच्चों तक सब पर क्या पड़ा है? इंटरनेट क्रांति का असर पड़ा है. उसी तरह दूसरा प्रश्न क्या है? परमाणु किसे देखकर कांपते हैं? परमाणु मनुष्य के करों को देखकर कांपते हैं. नेक्स्ट प्रश्न क्या है? स्वागत समिति के मंत्री किसको डांटने लगे? अपने कार्यकर्ताओं को डांटने लगे. ಇಲ್ಲಿ ಸ್ವಯಂ ಸೇವಕ ಅಂತ ಬರೆದ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ ನಿಮ್ಮ ಟೀಚರ್ಸ್. नेक्स्ट, कवि के अनुसार बहाने बनाने का कारण क्या है? आलस. क्या ಇಲ್ಲಿ ಲಿಖಿ ಅಂತ ಇದೆಯಲ್ಲ, ಅಲ್ಲಿ ಆಲಸ್ ಅಂತ ಬರೆದ್ರೆ ಅದಕ್ಕೆ ಸರಿಯಾದ ಒಂದು ಉತ್ತರ ಆಗುತ್ತೆ. ಸೊ ಇದು ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಮೇನಿಗೆ ನಾವು ಹೋಗೋಣಂತೆ. ನೆಕ್ಸ್ಟ್ ಮೇನ್ ಏನಿದೆ, 2 ಅಂಕದ 16 ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ. 2 ಅಂಕದ 8 ಪ್ರಶ್ನೆಗಳು ಕೇಳಿದ್ದಾರೆ. ಅವು 16 ಅಂಕಗಳಿಗೆ ಆ ಪ್ರಶ್ನೆಗಳು ಇದ್ದಾವೆ. ಮೊದಲನೇ ಪ್ರಶ್ನೆ ನಿಮಗೆ ಗೊತ್ತಿದೆ ಯಾವುದು? वीडियो कॉन्फ्रेंस के बारे में लिखिए ಅಂತ ಕೇಳಿದ್ದಾರೆ. वीडियो कॉन्फ्रेंस द्वारा एक जगह बैठकर दुनिया के कई देशों के प्रतिनिधियों के साथ 8-10 दूरदर्शन के पर्दे पर चर्चा कर सकते हैं. एक ही कमरे में बैठकर विभिन्न देशों में रहने वाले लोगों के साथ विचार विनिमय कर सकते हैं. ये इंटरनेट क्रांति का ही एक ಪ್ರಶ್ನೆ है. ನೋಡ್ರಿ, ಇಂಟರ್ನೆಟ್ ಕ್ರಾಂತಿ ಇದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಬಂದಿತ್ತು, ಇಲ್ಲೊಂದು ಪ್ರಶ್ನೆ ಬಂದಿದೆ, ಮತ್ತು ನಿಮಗೆ ಇಲ್ಲಿ ನಿಬಂಧದಲ್ಲೂ ಕೂಡ 4 ಅಂಕದ ಒಟ್ಟು 7 ಅಂಕದ ಪ್ರಶ್ನೆಗಳು ಈ ಒಂದು ಪಾಠದಿಂದ ನಮಗೆ ಬಂದಿದ್ವು. ನೆಕ್ಸ್ಟ್ ಮೇರಾ ಬಚಪನ್ ಪಾಠದಿಂದ ಕೇಳಿದ್ದಾರೆ. ಯಾವುದು? ಜಲಾಲುದ್ದೀನ್ ನೆ ಕಲಾಂ ಜಿ ಕೋ ನಯಿ ದುನಿಯಾ ಕಾ ಬೋಧ್ ಕೈಸೆ ಕರಾಯ. ಅವರ ಭಾವ ಮತ್ತು ಆಪ್ತ ಮಿತ್ರರಾದಂತಹ ಜಲಾಲುದ್ದೀನ್ ಅವರು ನಮ್ಮ ಕಲಾಂಜಿ ಅವರಿಗೆ ಹೊಸ ಪ್ರಪಂಚವನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದು ಹೇಗೆ ಅಂತ ಕೇಳಿದ್ದಾರೆ. ಉತ್ತರವನ್ನು ನೋಡ್ಕೊಳ್ಳೋಣ. जलालुद्दीन कलाम जी को हमेशा शिक्षित व्यक्तियों, वैज्ञानिक खोजों, समकालीन साहित्य और चिकित्सा विज्ञान की उपलब्धियों के बारे में बताते रहते थे. इस तरह उन्होंने कलाम जी को नई दुनिया का बोध कराया. ये इसका उत्तर है. नेक्स्ट जो प्रश्न है 19वां प्रश्न, कवि के अनुसार मनुष्य सुख कैसे पा सकता है? ಭಾಳ ಜನ ಏನಾಗಿದ್ದಾರೆ, ಇದನ್ನ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅಭಿನವ ಮನುಷ್ಯದಿಂದ. ಆದರೆ ಹಾಗೇನಿಲ್ಲ, ಇದು ಯಾವುದರಿಂದ ಕೇಳಿರ್ತಕ್ಕಂಥದ್ದು? ಸಮಯಕ್ಕೆ ಪಹಚಾನಿಂದ ಕೇಳಿರ್ತಕ್ಕಂಥದ್ದು. ನಾವು ಈಗಾಗಲೇ ಡಿಸ್ಕಷನ್ ಮಾಡಿದ್ವಿ, ಏನೇ ಪ್ರಶ್ನೆ ಕೇಳಿದ್ರು ಇದೇ ಉತ್ತರವನ್ನು ಬರೀರಿ ಅಂತ. ಅದು ಬರೆದಿದ್ರು ಕೂಡ ಇದಕ್ಕೆ ಉತ್ತರ ಆಗ್ತಾ ಇತ್ತು. कवि के अनुसार मनुष्य को समय नष्ट नहीं करना चाहिए. उद्योग करने वालों को समय मिल ही जाता है. समय का सदुपयोग करके मनुष्य क्या पा सकता है? सुख को पा सकता है. ಇದನ್ನು ನಾವು ಇಲ್ಲಿ ಈ ರೀತಿಯಾಗಿ ನಾವು ಬರೆದ್ವಿ. ಅಭಿನವ ಮನುಷ್ಯ ಪಾಠದಿಂದ ಕೇಳಿರ್ತಕ್ಕಂಥ ಭಾಳ ಈಸಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ. ನೆಕ್ಸ್ಟ್, दुकानदार ने लेखक से क्या कहा? ಕಾಶ್ಮೀರಿ ಸೇಬ್ ಪಾಠದಿಂದ ಕೇಳಿರ್ತಕ್ಕಂಥ ಅಂಗಡಿಯವನು ನಮ್ಮ ಲೇಖಕರಾದಂಥ ಪ್ರೇಮಚಂದ್ ಅವರಿಗೆ ಏನಂತ ಹೇಳ್ದ? ಆತ ಸೇಬೆಹಣ್ಣು ಮಾರತಕ್ಕಂಥದ್ದು ಏನು ಮಾಡ್ತಾನೆ, ಅದನ್ನು ಇಲ್ಲಿ ಬರೀಬೇಕು. बाबूजी बड़े मज़ेदार सेब आए हैं, खास कश्मीर के, आप ले जाएं, खाकर तबीयत क्या हो जाएगी? खुश हो जाएगी. इस तरह से लेखक को कौन? उस सेब के दुकानदार ने कहा. नेक्स्ट प्रश्न बंदो, कवि भारत माता से क्या प्रार्थना कर रहे हैं? कवि भारत माता से क्या प्रार्थना कर रहे हैं? मातृभूमि कविता का जो प्रश्न है. तो यहां जग के रूप को बदलने की प्रार्थना कर रहे हैं, जिसमें कोटि कोटि भारतीय साथ में हैं, जिससे भारत के सभी ग्राम नगर जय हिंद का नाद गूंज उठे. यह उसका उत्तर है. किंद्रू लालिम और किंचा लालिदम जंगल की ओर क्यों चल पड़े? दुनिया में पहला मकान ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ. ಯಾಕೆ ಹೋದ್ರು ಅಂದರೆ ಮನೆ ಕಟ್ಟಬೇಕಂತ ಅಂದ್ಕೊಂಡಿದ್ರು, ಅದಕ್ಕೆ ಹೋದ್ರು. ಬಟ್ ಮನೆ ಕಟ್ಟೋ ವಿಧಾನ ಅವ್ರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಕಾಡಿನ ಪಶುಗಳಿಂದ, ಪ್ರಾಣಿಗಳಿಂದ ಅದನ್ನು ಕಲಿಯೋದಕ್ಕೆ ಅವರು ಹೋದರು. दोनों दोस्तों ने तय किया कि वे मकान बनाएंगे, परंतु वे नहीं जानते थे कि मकान कैसे बनाए जाते हैं. इसलिए वे पशुओं से पूछताछ करने के लिए जंगल की ओर चल पड़े. यह उसका
सही उत्तर है। नेक्स्ट प्रश्न क्या है, नानीटेल से पूछे गए हैं पूरक वाचन से, कौन से? शनि अत्यंत ठंडा ग्रह है कैसे? शनि अत्यंत ठंडा ग्रह है कैसे? ಅಥವಾ ಇನ್ನೊಂದು ಕೇಳಿದರೆ ಟೈಟನ್ के बारे में लिखिए। ಶನಿ ಗ್ರಹ ಪಾಠದಿಂದ, ಶನಿ ಸಬ್ಸೆ ಸುಂದರ ಗ್ರಹ ಪಾಠದಿಂದ ಕೇಳಿರ್ತಕ್ಕಂತಹ ಪ್ರಶ್ನೆ ಇದು. ತುಂಬ ಈಸಿಯಾಗಿ ಇದೆ. ಯಾಕೆ ಅಂತಕ್ಕಂಥದ್ದು ಬರೀಬೇಕು. ಯಾಕೆ ಅದು ತಣ್ಣನೆಯ ಗ್ರಹ ಅಂತ ಕೇಳಿದರೆ ಅದನ್ನು ನಾವು ಇಲ್ಲಿ बरीबेको। शनि ग्रह सूर्य से पृथ्वी की अपेक्षा 10 गुना अधिक दूर है, इसलिए बहुत कम तापमान उस ग्रह तक पहुंचता है। शनि के वायुमंडल का तापमान शून्य के नीचे मतलब -150 डिग्री सेंटीग्रेड के आसपास रहता है। इस तरह से हमें इस उत्तर को लिखना चाहिए। नेक्स्ट प्रश्न क्या था? अथवा का प्रश्न क्या था? टाइटन के बारे में लिखिए ಅಂತ ಇತ್ತಲ್ವಾ, ಅದನ್ನು ನಾವು ನೋಡೋಣ। शनि का सबसे बड़ा चंद्र टाइटन और सौरमंडल का सर्वाधिक महत्वपूर्ण और दिलचस्प उपग्रह है। टाइटन हमारे चंद्र के से काफी बड़ा है। इसका व्यास 5150 किलोमीटर है। टाइटन की सतह पर अंतरिक्ष यान को उतारा जा सकता है। तो इनमें कोई दो अंशों को यहां हमें लिखना चाहिए। सत्य के बारे में शास्त्रों में क्या कहा गया है? ಅದು ಇದೆ ಅಲ್ವಾ, ಸತ್ಯದ ಬಗ್ಗೆ ನಮ್ಮ ಶಾಸ್ತ್ರಗಳಲ್ಲಿ ಏನಂತ ಬರೆದಿದ್ದಾರೆ. ಅಥವಾ पर्यावरण के बारे में सलमा ने क्या कहा? ಸಲ್ಮಾ ಅಂತಕ್ಕಂಥ ಸ್ಟೂಡೆಂಟ್ ಪರಿಸರದ ಬಗ್ಗೆ ಹೇಳಿರ್ತಕ್ಕಂಥ ಮಾತುಗಳು ಅವೆರಡರಲ್ಲಿ ಒಂದನ್ನು ನಾವು ಬರೀಬೇಕು. सत्यम ब्रूयत प्रियम ब्रूयत ना ब्रूयत सत्यम ब्रूयत, मतलब सच बोलो जो दूसरों को प्रिय लगे, अप्रिय सत्य मत बोलो ಅಂತಕ್ಕಂಥದ್ದು ನಾವು ಇದನ್ನ ಬರೆದಿದ್ರೆ ಸಾಕು. ನೆಕ್ಸ್ಟ್ ಪ್ರಶ್ನೆ, ಸಲ್ಮಾ ಪರಿಸರದ ಬಗ್ಗೆ ಏನು ಹೇಳಿದ್ಲು ಅಂತಕ್ಕಂಥದ್ದಕ್ಕೆ ನಾವು ಉತ್ತರವನ್ನು ಬರೀಬೇಕು. ಅಥವಾ ಇದರಲ್ಲಿ प्रकृति हमारी माता है, इसलिए हमें प्राकृतिक संसाधनों का अपव्यय नहीं करना चाहिए। अपने पर्यावरण को स्वच्छ रखना भी हमारा क्या है? दायित्व ಅಂದರೆ ಜವಾಬ್ದಾರಿ. ನಮ್ಮ ಜವಾಬ್ದಾರಿ ಏನಪ್ಪ, ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಸ್ವಚ್ಛವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದನ್ನು ನಾವೇನು ಮಾಡಬೇಕು, ಇಲ್ಲಿ ಬರಿಬೇಕು. ನೆಕ್ಸ್ಟ್ ಮೇನ್ ಬಂದು ಫಿಫ್ತ್ ಮೇನ್ ಏನದು, 3 ಅಂಕದ 9 ಪ್ರಶ್ನೆಗಳನ್ನು ಇಲ್ಲಿ ನಮಗೆ ಕೇಳಿರ್ತಾರೆ. ಅದರಲ್ಲೇ ಯಾವುದು ಇನ್ಕ್ಲೂಡ್ ಆಗಿರುತ್ತೆ, ಟ್ರಾನ್ಸ್ಲೇಷನ್ ಅನುವಾದ ಅಭ್ಯಾಸ ಕೂಡ ಏನಾಗಿರುತ್ತೆ, ಇನ್ಕ್ಲೂಡ್ ಆಗಿರುತ್ತೆ. ಸೊ ನಾವೇನು ಮಾಡೋಣ, ಇವನ್ನ ಉತ್ತರಿಸ್ತಾ ಹೋಗೋಣಂತೆ. ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 3-4 वाक्य में लिखिए, 3-4 ವಾಕ್ಯದಲ್ಲಿ ನಾವು ಬರಿಬೇಕು. ಬಾಲಕೃಷ್ಣ अपनी माता से क्या क्या शिकायतें करता है? ಬಾಲಕೃಷ್ಣ ತಮ್ಮ ತಾಯಿ ಯಶೋದೆ ಹತ್ರ ಯಾವ್ಯಾವ ಒಂದು ಕಂಪ್ಲೇಂಟನ್ನು ತಗೊಂಡು ಹೋಗ್ತಾರೆ ಅಂತಕ್ಕಂಥದ್ದು. बलराम मुझे चिढ़ाता है, ಇದು ಮೇನ್ ಕಾರಣ, ಮೇನ್ कंप्लेंट। वह कहता है कि यशोदा माँ ने तुम्हें जन्म नहीं दिया है, बार बार पूछता है कि तुम्हारे माता पिता कौन है। ಇವೆಲ್ಲ ಪ್ರಶ್ನೆಗಳು ಯಾರವೋ ಬಾಲಕೃಷ್ಣ ಯಾರ ಮೇಲೆ, ಬಲರಾಮನ ಮೇಲೆ ಹೊರಿಸ್ತಕ್ಕಂತಹ ಆರೋಪಗಳು. ಹಾಗಾಗಿನೇ ನಾನು ಅವ್ರ ಜೊತೆಗೆ ಆಟ ಆಡಕ್ಕೆ ಹೋಗಲ್ಲ ಅಂತಕ್ಕಂಥದ್ದು ಕೂಡ ಇದರಲ್ಲಿ ಸೇರಿದೆ. मेरे सभी ग्वाल मित्र चुटकी बजा बजा कर हंसते हैं, तुम केवल मुझे ही मारती हो, भाई पर कभी गुस्सा नहीं करती। सूर्यश्याम ಇದರ ಒಂದು ಪಾಠದ ಮುಖ್ಯ ಪ್ರಶ್ನೆ ಇದು. ಅದೇ ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟ್ ಬಂದು ರೋಬೋಟ್ ಪಾಠದ ಪ್ರಶ್ನೆ, रोबोटिक संघ ने ಸಾಧೋರಾಮ್ ಕಿ ಸಮಸ್ಯೆ का समाधान कैसे निकाला? ಯಾವ ರೀತಿಯಾಗಿ ಅವರು ಏನನ್ನ ಪ್ಲಾನ್ ಮಾಡಿಬಿಟ್ಟು ಆ ಸಂಘದವರು, ರೋಬೋಟಿಕ್ ಸಂಘದ ಕಾರ್ಮಿಕರು ಅಂದರೆ ಅವರು ಕೂಡ ರೋಬೋಟ್ಗಳೇ, ಅವರು ಯಾವ ರೀತಿ ಈ ಸಮಸ್ಯೆಗೆ, ಸಾಧೋರಾಮ್ನ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡ್ರು. समस्या के समाधान के लिए रोबोटिक संघ के अध्यक्ष ने संघ की कार्यकारिणी की आपातकालीन बैठक बुलाई। बैठक में तय हुआ कि सभी रोबोटिक कंपनियों के काम करने वाले रोबोटों की हड़ताल का आह्वान कर दिया जाए. ಅಂದರೆ ಮುಷ್ಕರಕ್ಕೆ ಅವರೇನು ಮಾಡ್ತಾರೆ, ಆಹ್ವಾನಿಸ್ತಾರೆ. ಮುಷ್ಕರಕ್ಕೆ ಮೊದಲಿಗೆ ಆಹ್ವಾನಿಸ್ತಾರೆ. ನೆಕ್ಸ್ಟ್ ಇನ್ನೇನು ಪಾಯಿಂಟ್ ಬರುತ್ತೆ ಅದು ನೋಡೋಣ. नेक्स्ट पॉइंट बंदो, उन्होंने तुरंत रोबोजित पर सक्सेना परिवार के साथ हुए अनुबंध को तुरंत रद्द करने का दबाव डाला। मजबूरन रोबोजित को अनुबंध रद्द करके रोबोनिल को वापस बुलाना पड़ा. ಮತ್ತೆ ಆ ಒಂದು ಕಂಪನಿಯ ಮಾಲೀಕನ ಮೇಲೆ ಅವರು ಒತ್ತಡವನ್ನು ಹೇರ್ತಾರೆ, ಸಕ್ಸೇನಾ ಪರಿವಾರ ಜೊತೆಗೆ ಮಾಡ್ಕೊಂಡಿರ್ತಕ್ಕಂತಹ ಆ ಒಡಂಬಡಿಕೆಯನ್ನು ಮುರಿಯೋದಕ್ಕೆ. ಹಾಗಾಗಿ ಆತ ಅದನ್ನೇ ಮಾಡ್ತಾನೆ ಕೂಡ. बदले हुए हालात में मजबूर होकर धीरज सक्सेना को साधोराम को नौकरी पर रखने का
ನಿರ್ಣಯ लेना पड़ा. ಮತ್ತೆ ಕಳ್ಕೊಂಡಿರ್ತಕ್ಕಂತಹ ನೌಕರಿ, ಯಾರು ಕಳ್ಕೊಂಡಿರ್ತಕ್ಕಂಥ ನೌಕರಿ, ಸಾಧುರಾಮ್ ಕಳ್ಕೊಂಡಿರ್ತಕ್ಕಂಥ ನೌಕರಿ ಮತ್ತೆ ಆತನಿಗೆ ದಕ್ಕಿಸೋದಕ್ಕೆ ಒಂದು ರೋಬೋ ನೀಲ್ ಮತ್ತು ರೋಬೋ ದೀಪು, ಹಾಗೆಯೇ ನಮ್ಮ ಅವರ ಸಂಘಟನೆ ಅದು ಯಾವ ರೀತಿ ಹೆಲ್ಪ್ ಮಾಡ್ತು ಅಂತಕ್ಕಂಥದ್ದು ನಾವಿಲ್ಲಿ ಬರೆದಿದ್ದೀವಿ. ನೆಕ್ಸ್ಟ್ ಪ್ರಶ್ನೆ ಬಂದು ಬಸಂತ್ ಕಿ ಸಚ್ಚಾಯಿ ಪಾಠದ ಪ್ರಶ್ನೆ. ಈ ಸಲ ಡೈರೆಕ್ಟಾಗಿ ಪ್ರಶ್ನೆ ಕೇಳಿಲ್ಲ, ಆದರೂ ಕೂಡ ನಾವು ಇದನ್ನು ತುಂಬ ಈಸಿಯಾಗಿ ನಾವೇನು ಮಾಡ್ಬೋದು, ಬರೀಬೋದು. ನೆಕ್ಸ್ಟ್ ಪ್ರಶ್ನೆ ಏನು ನೋಡೋಣ. बसंत नोट बनाकर वापस क्यों नहीं लौटा, उसका कारण ಸ್ಪಷ್ಟ ಕೀಜಿ ಅಂತ ಕೇಳಿದ್ದಾರೆ. ಯಾಕೆ ಆ ನೋಟ್ ತಗೊಂಡೋಗಿ ₹1 ನೋಟ್ ತಗೊಂಡೋಗ್ಬಿಟ್ಟು ಅದರ ಚಿಲ್ಲರೆಯನ್ನು ತರೋದರಲ್ಲಿ ತಡ ಆಯ್ತಲ್ಲ, ಯಾಕೆ ಹಾಗಾಯಿತು, ಏನಾಯಿತು ಅಂತ ನಾವು ಇಲ್ಲಿ ಬರಿಬೇಕು. ನಿಮಗೆ ಗೊತ್ತಿದೆ, ಬರಿತೀರಾ. बसंत नोट बनाकर लौट रहा था तो एक मोटर के नीचे आ गया था. बसंत नोट बनाकर वापस आते वक्त एक मोटर के नीचे आ गया था. मोटर उसके ऊपर से निकल गई, उसका सामान पैसे सब बिखर गए, उसके दोनों पैर कुचले गए, वह बेहोश हो गया था. बड़ी मुश्किल से उसे घर ले गए. ಇದು ಮುಖ್ಯವಾದಂಥ ಕಾರಣ, ಅದನ್ನು ಇಲ್ಲಿ ಬರೆದಿದ್ದೀವಿ. ಇಸ್ಲಿಯೇ ವಹ್ ವಾಪಸ್ ನಹಿ ಲೌಟಾ, ಈ ಮಾತನ್ನು ಕೂಡ ಇಲ್ಲಿ ಬರೆದು ಇದನ್ನು ನಾವೇನು ಮಾಡಬೇಕು, ಮುಗಿಸ್ಬೇಕು. ನೆಕ್ಸ್ಟ್ ಪ್ರಶ್ನೆ ಕಡೆ ಗಮನ ಕೊಡೋಣಂತೆ. ನೆಕ್ಸ್ಟ್ ಪ್ರಶ್ನೆ ಏನು, 28ನೆಯ ಒಂದು ಪ್ರಶ್ನೆ. ಆಧುನಿಕ ಮಾನವಕಿ ಭೌತಿಕ ಸಾಧನಕ ವರ್ಣನ್ ಕೀಜಿಯೇ. ಅಭಿನವ ಮನುಷ್ಯ ಪದ್ಯದಿಂದ ಕೇಳಿರ್ತಕ್ಕಂತಹ ಒಂದು ಈಸಿಯಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಇದು. ಇದಕ್ಕೆ ಉತ್ತರ ಇಲ್ಲಿದೆ ನೋಡ್ರಿ. ಆಧುನಿಕ ಮನುಷ್ಯನ ಲೌಕಿಕ ಅಥವಾ ಭೌತಿಕ ಸಾಧನೆಗಳನ್ನು ನಾವಿಲ್ಲೇನು ಪಟ್ಟಿ ಮಾಡಬೇಕು. आज के मानव ने प्रकृति के हर तत्व पर विजय प्राप्त कर ली है. मनुष्य के करों में वारी, विद्युत और भाप बंधे हैं. मनुष्य के आदेश पर पवन का ताप भी चढ़ता और उतरता है. मनुष्य एक साथ आसानी से नदी, पर्वत, समुद्र को लांघ सकता है. उसका यान कहाँ जा रहा है, गगन में जा रहा है. उसके हाथों को देखकर सूक्ष्म परमाणु, मतलब परमाणु भी क्या होते हैं, कांपते हैं. इस तरह से हम इस प्रश्न का उत्तर को प्रस्तुत करना है. नेक्स्ट प्रश्न गिल्लुविंद केಳಿದರೆ. गिल्लू का प्रश्न है, लेखिका ने गिल्लू के प्राण कैसे बचाए बताइए. ತುಂಬಾ ಈಸಿ ಆಗಿರತಕ್ಕಂತ ಉತ್ತರ. उसे हौले से उठाकर अपने कमरे में लाई, रुई से रक्त पोंछकर घावों पर पेनिसिलिन का मरहम लगाया. कई घंटों के उपचार के उपरांत उसके मुंह में एक बूंद पानी टपकाया जा सका. इस तरह लेखिका ने गिल्लू के प्राण बचाए. कितना सिंपल, कितना ಈಸಿ ಉತ್ತರ था. ನೆಕ್ಸ್ಟ್ ಮೀನಿಂಗ್ ನಾವು ಬರೋದಾದರೆ, ಬಾಲ್ ಶಕ್ತಿ ಪಾಠದಿಂದ ಕೇಳಿರ್ತಕ್ಕಂಥದ್ದು. ಏನು ಕೇಳಿದರೆ, ಬಾಲ್ ಶಕ್ತಿನೇ ಕೌನ್ ಕೌನ್ ಸೆ ಕಾರ್ಯ ಕರ್ನೆ ಕಾ ನಿಶ್ಚಯ ಕಿಯಾ. ಬಾಲ್ ಶಕ್ತಿ ಅಂತಕ್ಕಂಥ ಗ್ರೂಪನ್ನು ಅವ್ರು ಮಾಡ್ಕೊಂಡ ನಂತರ ಆ ಮಕ್ಕಳು, ಆ ಶಾಲಾ ವಿದ್ಯಾರ್ಥಿಗಳು ಅವರು ಈ ಕೆಲಸ ಮಾಡೋಣ ನಮ್ಮ ಊರಿಗೋಸ್ಕರ, ನಮ್ಮ ಶಾಲೆಗೋಸ್ಕರ ಅಂತ ತೀರ್ಮಾನ ಮಾಡ್ತಾರಲ್ಲ, ಅದನ್ನೆಲ್ಲವನ್ನು ಕೂಡ ನಾವೆಲ್ಲಿ ಬರೀಬೇಕು. पहले उन साथियों पर ध्यान देंगे जो नियमित रूप से स्कूल नहीं आते और पढ़ाई से जी चुराते हैं. स्कूल के परिसर को स्वच्छ रखना, रोज 1 घंटा गांव की गंदगी को दूर करके गांव में सफाई लाना, गांव में जो गड्ढे हैं उसको मिट्टी से ढांपना, गांव का कूड़ा डालने के लिए एक निश्चित जगह बनाना. ಇವೆಲ್ಲವೂ ಕೂಡ ಅವರು ಏನು ಮಾಡಿದ್ರು, ತೀರ್ಮಾನ ಮಾಡಿದರು. ಜೊತೆಗೆ ಏನು ಮಾಡಿದ್ರು, ಅವರು ಗಿಡಗಳನ್ನು ಕೂಡ ಬೆಳೆಸೋ ಒಂದು ನಿರ್ಧಾರವನ್ನು ಮಾಡ್ತಾರೆ. ಅದನ್ನು ನಾವಿಲ್ಲಿ ಬರೀತಾ ಇದ್ದೀವಿ. गांव के चारों तरफ पेड़ पौधे लगाकर गांव को हरा भरा रखना. ತುಂಬ ಇಂಪಾರ್ಟೆಂಟ್ ಅಲ್ವಾ, ಗಿಡ ಮರಗಳನ್ನು ಬೆಳೆಸ್ತಕ್ಕಂಥದ್ದು. ಅದನ್ನು ತೀರ್ಮಾನವನ್ನು ಕೂಡ ಆ ಮಕ್ಕಳು ಅಥವಾ ಬಾಲ್ ಶಕ್ತಿ ಎನ್ನುವ ಒಂದು ಗುಂಪು ಕೈಗೊಳ್ಳುತ್ತೆ. नेक्स्ट प्रश्न 31ನೇ प्रश्न, दक्षिण शिखर के वातावरण का वर्णन बचेंद्री कैसे करती है. महिला की साहस गाथा पाठदा प्रश्न. दक्षिण शिखर के ऊपर हवा की गति बढ़ गई थी. वह उस ऊंचाई पर तेज हवा की झोंके भुरभुरे बर्फ के कणों के चारों तरफ उड़ा रहे थे, जिनसे कुछ दिखाई नहीं दे रहा था. थोड़ी दूर तक कोई ऊंची चढ़ाई नहीं थी. ढलान एकदम सीधी नीचे चली गई थी. ಇದು ಆ ದಕ್ಷಿಣ ಶಿಖರದ ಮೇಲೆ, ಅಂದರೆ ಎವರೆಸ್ಟ್ನ ತುಟ್ಟು ತುದಿಯಲ್ಲಿ ಅವರಿಗಾದಂತಹ ಅನುಭವಗಳು. ಯಾರಿಗೆ, ಬಚೇಂದ್ರಿ ಪಾಲ್ ಅವರಿಗೆ ಆದಂತಹ ಅನುಭವಗಳು. ಈ ಸಲ ತುಂಬ ಈಸಿ ಆದಂತಹ ದೋಹಾ, ತುಳಸಿದಾಸ್ಗೆ ದೋಹೆಯಿಂದ ಕೇಳಿರ್ತಕ್ಕಂಥದ್ದು. ಏನದು, निम्नलिखित दोहे का भावार्थ लिखिए. दया धर्म का मूल है, पाप मूल अभिमान. तुलसी दयाना छांडिए, जब तक घट में प्राण.
ಇದರ ಅರ್ಥ ಎಷ್ಟು ಈಸಿ ಇದೆ ಅಂದರೆ ಈ ದೋಹಾನ ನೋಡ್ಕೊಂಡು ನಾವು ಹೇಳ್ಬಿಡ್ಬೋದು. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನೋಡೋಣ. ಇಸ್ ದೋಹೆ में तुलसीदास जी ने बताया है कि दया धर्म का मूल है, अभिमान पाप का, इसलिए जब तक शरीर में प्राण है तब तक मानव को अपना अभिमान छोड़कर दयालु बने रहना चाहिए. ಇಲ್ಲಿ ಅಭಿಮಾನ छोड़ना ಅಂದರೆ ಸ್ವಾರ್ಥವನ್ನು ಬಿಡ್ತಕ್ಕಂಥದ್ದು, ಅಂದರೆ ಸ್ವಾಭಿಮಾನ, ಅಂದರೆ ಸ್ವಾಭಿಮಾನ ಅಂತಕ್ಕಂಥದ್ದಲ್ಲ, ಸ್ವಾರ್ಥವನ್ನು ನಾವು ಬಿಡ್ತಕ್ಕಂಥದ್ದು ಅಂತ. ನೆಕ್ಸ್ಟ್ ಪ್ರಶ್ನೆ ಏನಿದೆ, ಇಲ್ಲಿ ಗದ್ಯಾಂಶವನ್ನು ಕೊಟ್ಟಿದ್ದಾರೆ. ಆ ಗದ್ಯಾಂಶದ ಒಂದು ಕನ್ನಡ ಅಥವಾ ಇಂಗ್ಲೀಷಲ್ಲಿ ನಾವೇನು ಮಾಡ್ಬೋದು, ಬರಿಬೇಕು. ಏನಿದೆ, शनि सौरमंडल का दूसरा बड़ा ग्रह है, यह पृथ्वी से करीब 750 गुना बड़ा है. शनि ग्रह का व्यास 116,000 ಕಿಲೋಮೀಟರ್ है. ಶನಿ ಸೌರಮಂಡಲದ ಎರಡನೇ ಅತ್ಯಂತ ದೊಡ್ಡ ಗ್ರಹವಾಗಿದೆ. ಇದು ಭೂಮಿಗಿಂತ 750 ಪಟ್ಟು ದೊಡ್ಡದು. ಶನಿ ಗ್ರಹದ ವ್ಯಾಸವು 116,000 ಕಿಲೋಮೀಟರ್ ಆಗಿದೆ ಅಂತಕ್ಕಂಥದ್ದನ್ನು ಬರೀಬೇಕು. ಹಾಗೆ ನಾವು ಇಂಗ್ಲೀಷಲ್ಲೂ ಕೂಡ ಇದನ್ನು ಬರಿಬಹುದು. ನೆಕ್ಸ್ಟ್ ಬಂದು ನಮ್ಮ ಕರ್ನಾಟಕ ಸಂಪದ ಪಾಠದಿಂದ ಕೇಳಿರ್ತಕ್ಕಂತಹ ಪ್ರಶ್ನೆಗಳು. 2 ಪ್ರಶ್ನೆಗಳನ್ನು ಕೇಳಿದರೆ 4 ಅಂಕಗಳಿಗೋಸ್ಕರ कर्नाटक शिल्पकला की और वास्तुकला का परिचय दीजिए ಅಂತ एक्सपेक्टेड क्वेश्चंस ಎರಡೂ ಕೂಡ, ಮತ್ತು ಕನ್ನಡ ಭಾಷಾ और संस्कृति को कर्नाटक साहित्यकारों की देन क्या है वर्णन कीजिए ಅಂತಕ್ಕಂಥದ್ದು ನಾವು ಇದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇಲ್ಲಿ ಪಾಯಿಂಟ್ ವೈಸ್ ಕೊಟ್ಟಿದ್ದಾರೆ ನೋಡ್ರಿ. ಬಾದಾಮಿ ಅಂತ ಕೊಟ್ಟಿದ್ದಾರೆ, ಅದು ಬದಾಮಿ. ಅದು बदामी ऐहोळे पट्टदकल्लु में जो मंदिर हैं उनकी शिल्पकला अद्भुत है. बेलूरू हड़ेबीडू सोमनाथपुर के मंदिरों में जो मूर्तियां हैं वे सजीव लगती हैं. श्रावणगढ़ बेलगोड़ा में 57 फुट ऊंची गोमटेश्वर की एक शिला प्रतिमा है. विजयपुर के गोल गुंबज के विस्परिंग गैलरी वास्तुकला का अद्वितीय दृष्टांत है. मैसूर का राजमहल कर्नाटक के वैभव का प्रतीक है. ಈ ರೀತಿ ನಾವೇನು ಮಾಡ್ಬೋದು, ಇದನ್ನು ಹೇಳ್ತಾ ಹೋಗ್ಬೋದು. प्राचीन सेंट फिलोमिना चर्च, जगनमोहन राजमहल का पुरातत्व वस्तु संग्रहालय अत्यंत आकर्षणीय ಸ್ಥಾನ है. ಇದರಲ್ಲಿ 4-5 ಪಾಯಿಂಟ್ಗಳನ್ನು ನಾವು ಬರೀಬೇಕಾಗುತ್ತೆ. ಅಥವಾ ಅಂತ ಕೇಳಿರ್ತಕ್ಕಂಥ ಒಂದು ಇದರಲ್ಲಿ ಏನು ಕೇಳಿದರೆ, ಸಾಹಿತ್ಯಕಾರರ ಕೊಡುಗೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಅಂತ ಕೇಳಿದರೆ ಅದರ ಉತ್ತರವನ್ನು ಕೂಡ ನಾವೀಗ ನೋಡ್ಕೊಳ್ಳೋಣ. वचनकार बसवण्णा क्रांतिकारी समाज सुधारक थे. अक्का महादेवी, अलमा प्रभु, सर्वज्ञ जैसे अनेक संतों ने अपने अनमोल वचनों द्वारा प्रेम, दया, धर्म की सीख दी है. पुरंदरदास, कनकदास आदि भक्त कवियों ने भक्ति, नीति, सदाचार के गीत गाए हैं. पंपा, रन्ना, पन्ना, कुमारव्यास, हरिहर, राघवांक आदि ने महान काव्यों की रचना कर कन्नड़ साहित्य को समृद्ध बनाया है. ಇಲ್ಲಿ ನಾವು ಬೇಕಾದ್ರೆ ಯಾವುದನ್ನ ನಿಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ನಾವು ನಮ್ಮ ಕವಿಗಳ ಸಾಹಿತಿಗಳ ನಾವು ಪಟ್ಟಿಯನ್ನು ಕೂಡ ನಾವಿಲ್ಲಿ ಮಾಡ್ಬೋದು, ಅದು ಕೂಡ ಪ್ರಸ್ತುತನೇ. ನೆಕ್ಸ್ಟ್ 35ನೇ ಪ್ರಶ್ನೆ. ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ದಂಗೆ ಪ್ರತಿ ವರ್ಷದ ಥರನೇ कोशिश करने वालों की कभी हार नहीं होती या ಇದು ಕೇಳಿದರೆ असफलता एक चुनौती है, इसे स्वीकार करो. क्या कमी रह गई देखो और सुधार करो. जब तक ना सफल हो नींद चैन को त्यागो तुम, संघर्ष का मैदान छोड़कर ಮತ್ ಭಾಗೋತು ಅಂತಕ್ಕಂಥದ್ದು ಏನು ಪದ್ಯ ಇದೆಯೋ ಅದನ್ನು ನಾವಿಲ್ಲಿ ಸ್ಪಷ್ಟವಾಗಿ ಬರಿಬೇಕು. ಹೋಗೋ ಇಲ್ಲಿದೆ ನೋಡ್ರಿ ನಿಮ್ಮ ಪದ್ಯ. ಇಷ್ಟನ್ನು ನಾವು ನೀಟಾಗಿ ಪ್ರೆಸೆಂಟ್ ಮಾಡಬೇಕು. ಸಾಧ್ಯ ಆದರೆ ಸೋಹನ್ ಲಾಲ್ ದ್ವಿವೇದಿ ಅವರ ಹೆಸರನ್ನು ಕೂಡ ನಾವು ಬರೀಬಹುದು, ಅದು ಕೂಡ ತಪ್ಪಲ್ಲ. ಯಾಕಂದರೆ ಮುಂದಿನ ವರ್ಷದ ಮಕ್ಕಳು ಕೂಡ ಇದನ್ನು ನೋಡ್ತಾರೆ. ಆದ್ದರಿಂದ ನಾನು ಸ್ವಲ್ಪ ಡೀಟೇಲ್ ಆಗಿ ಇದನ್ನು ನಿಮಗೆ ವಿವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಪ್ಯಾಸೇಜ್ ಕೊಟ್ಟಿದ್ದಾರೆ. ಪ್ಯಾಸೇಜ್ನ ಆ ಒಂದು ಏನು ಕೇಳಿದಾರೆ ನೋಡ್ರಿ. ಇಲ್ಲಿ ಪ್ಯಾಸೇಜನ್ನು ಓದೋದು ಬೇಡ, ಟೈಮ್ ಭಾಳ ಆಗುತ್ತೆ. ಇದರ ಉತ್ತರಗಳನ್ನು ಅಷ್ಟೇ ನಾವು ನೋಡೋಣ. ಶಿಕ್ಷಾಕ್ಕೆ ಉದ್ದೇಶಕ್ಕೆ ಬಾರೆ ಮೇ ಬತಾಯಿ, ಅಂದರೆ ಶಿಕ್ಷಣದ ಉದ್ದೇಶವನ್ನು ತಿಳಿಸಿ ಅಂತ ಹೇಳಿದರೆ ಅದಕ್ಕೆ ಉತ್ತರ ಏನು, ಶಿಕ್ಷಕ ಉದ್ದೇಶ ವ್ಯಕ್ತಿ ವ ಸಮಾಜ ಕಾ ಪೂರ್ಣ ವಿಕಾಸ್. ಮೊದಲನೇ ಲೈನ್ ಏನಿದೆಯೋ ಈ ಪ್ಯಾಸೇಜ್ನ ಅದೇ ಉತ್ತರವನ್ನು ಕೇಳಿದರೆ. ನೆಕ್ಸ್ಟ್ ಕ್ವಶನ್ನು, ಶಿಕ್ಷಾ ಕಾ ಉದ್ದೇಶ ಕೈಸೆ ಸಂಭವ है ಅಂತಕ್ಕಂಥದ್ದು. शिक्षा का उद्देश्य तभी संभव है जब शिक्षा उसी भाषा में दी जाए जिसे आसानी से समझा जा सके. ಯಾವುದು ನಾವು ಏನು ಕಲಿತೀವಿ ಅಂದರೆ ನಮ್ಮ ಮಾತೃಭಾಷೆಯಲ್ಲಿ ನಾವು ಕಲ್ತರೇ ಅದು ಸ್ಪಷ್ಟ. ನಾವು ಈಗ ಹಿಂದಿಯಲ್ಲಿ ನೋಡ್ರಿ, ಹಿಂದಿ ಮತ್ತು ಕನ್ನಡದಲ್ಲಿ ಅದನ್ನು ಮಾತಾಡ್ತಾ ಕಲಿಯೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಆದರೆ ಜ್ಞಾನ ಅಂತಕ್ಕಂಥದ್ದು ನಮ್ಮ ಮಾತೃಭಾಷೆಯಲ್ಲೇ ಇದ್ದರೆ ಅದು ತುಂಬ ಈಸಿಯಾಗಿ, ಈಗ ಜಪಾನೀಸು, ಚೈನೀಸು, ಬೇರೆ ಎಷ್ಟೋ ರಾಷ್ಟ್ರದವರು, ದೇಶದವರು ಏನು ಮಾಡ್ತಾರೆ, ಅವರ ಮಾತೃಭಾಷೆಯಲ್ಲೇ ಇಂಗ್ಲೀಷ್ನ ಹೊರತುಪಡಿಸಿ ಅವರೇನು ಮಾಡ್ತಾರೆ, ತಮ್ಮ ಮಾತೃಭಾಷೆಯಲ್ಲೇ ಕಲಿತಾರೆ. ಅದರಿಂದ ತುಂಬ ಈಸಿಯಾಗಿ ಅವು ಅರ್ಥ ಆಗುತ್ತೆ. ನಾವೇನು ಮಾಡ್ತೀವಿ, ಈ ಭಾಷೆ ಕಲಿಯೋದ್ರಲ್ಲೇ ನಾವು ದಿನಗಳನ್ನು ನೂಗ್ಬಿಡ್ತೀವಿ. ಇದು ತಪ್ಪು ಅಂತಕ್ಕಂಥ ಮಾತನ್ನು ಈ ಪ್ಯಾಸೇಜಲ್ಲಿ ವಿವರಿಸಿದ್ದಾರೆ. ಮೂರನೇ ಪ್ರಶ್ನೆ ಏನಾಗಿತ್ತು, ಛೋಟಾ ಬಚ್ಚಾ
ಮಾತೃಭಾಷಾ ಕೋ ಕೈಸೆ ಸೀಖ್ತಾ ಹೈ ಅಂತಕ್ಕಂಥದ್ದು. ಅದಕ್ಕೆ ಉತ್ತರ ಏನು, ಛೋಟಾ ಬಚ್ಚಾ ಮಾತೃಭಾಷಾ ಕೋ ಅನುಕರಣ ಸೆ ಸೀಖ್ತಾ ಹೈ. ಅನುಕರಣೆ ಮಾಡಿಬಿಟ್ಟು ನಾವೆಲ್ಲ ಭಾಷೆ ಕಲ್ತಿರೋದು ಮಕ್ಕಳಿದ್ದಾಗ. ಅದನ್ನು ಕೇಳಿದರೆ ಮತ್ತೆ 4ನೇ ಪ್ರಶ್ನೆ ಏನು, ಭಾಷಾ ಪರ್ ಕ್ಯಾ ನಿರ್ಭರ ನಹಿ ಹೋತಾ, ಅದೇ ಜ್ಞಾನ ನಿರ್ಭರ ಆಗಲ್ಲ. ಜ್ಞಾನ ವ ವಿಜ್ಞಾನ ಕಿಸಿ ಭಾಷಾ ಪರ್ ನಿರ್ಭರ ನಹಿ ಹೋತಾ. ನಾವು ಸೈನ್ಸ್ನ ಕಲಿಬೇಕಂದ್ರೆ ಇಂಗ್ಲೀಷ್ನಿಂದನೇ ಕಲಿಬೇಕು ಅಂತಕ್ಕಂಥದ್ದು ಏನಲ್ಲ, ಜ್ಞಾನಕ್ಕೆ ಭಾಷೆಯ ಪರಿಧಿಗಳು ಇಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ ನಾವು ಮೇನ್ಗೆ ಹೋಗೋಣಂತೆ. 8ನೇ ಮೇನು. ಇಲ್ಲಿ ನಮಗೆ ಖೇಲೋಂ ಕಾ ಮಹತ್ವ ಬಗ್ಗೆ ಕೇಳಿದರೆ, ಮುಖ್ಯವಾಗಿ ನಮಗೆ ಇಂಟರ್ನೆಟ್ ಏಕ್ ವರದಾನ್ ಇದನ್ನು ಕೇಳಿದರೆ, ನಾವು ಮೊನ್ನೆ ಚರ್ಚೆ ಮಾಡಿರ್ತಕ್ಕಂತಹ ಒಂದು ವಿಡಿಯೋದಲ್ಲಿ ಇದನ್ನು ಡೀಟೇಲಾಗಿ ಮಾತಾಡಿದ್ದೀವಿ. ಇದು ಬರ್ತಕ್ಕಂಥದ್ದು ಅಂತಕ್ಕಂಥದ್ದು ನಮಗೆ ಗೊತ್ತಿತ್ತು, ತಿಳಿದಿತ್ತು, ಹಾಗೆಯೇ ಬಂದಿದೆ, ಅದು ಸಂತೋಷದ ವಿಷಯ. ನೆಕ್ಸ್ಟ್ ಪತ್ರವನ್ನು ಕೇಳಿದರೆ, ಪತ್ರ ಯಾವುದು, ಚುಟ್ಟಿ ಪತ್ರ ಅಂದರೆ ವ್ಯಾವಹಾರಿಕವಾದ ಒಂದು ಪತ್ರ, ಅದನ್ನು ಕೇಳಿದ್ದಾರೆ. ಇಲ್ಲಿ ಜನಸಂಖ್ಯಾ ನಿಯಂತ್ರಣಕ್ಕೆ ಅವಶ್ಯಕತೆಯೂ ಕೂಡ ಕೇಳಿದ್ದಾರೆ, ಅದನ್ನು ಕೂಡ ನಾವು ಮಾತಾಡಿದ್ದೀವಿ ಆ ಒಂದು ಇದರಲ್ಲಿ. ನೆಕ್ಸ್ಟ್ ಬಂದು 3 ದಿನದ ಅಂದರೆ 3 ದಿನ ಕಿ ಚುಟ್ಟಿ ಪತ್ರ ಅಂದರೆ 3 ದಿನದ ಒಂದು ರಜೆಗೋಸ್ಕರ ಒಂದು ಪತ್ರವನ್ನು ನಿಮ್ಮ ಪ್ರಧಾನಾಧ್ಯಾಪಕರ ಹೆಸರಲ್ಲಿ ಬರೀರಿ. ನಾವು ಮಾತಾಡಿದ್ವಿ ಕಕ್ಷಾಧ್ಯಾಪಕ ಅಥವಾ ಪ್ರಧಾನಾಧ್ಯಾಪಕ ಇದ್ದರೆ ಯಾವ ರೀತಿ ನಾವು ಅದನ್ನು ಬರೀಬೇಕು ಅಂತಕ್ಕಂಥದ್ದನ್ನು. ಇಲ್ಲಿ ಅದರ ಅಂಕಗಳನ್ನು ಅವರೇನು ಮಾಡಿದರೆ ಕೊಟ್ಟಿದ್ದಾರೆ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಅಂಕ ಅಂತಕ್ಕಂಥದ್ದು. ಅಂದರೆ ನಾವು ನಮಗೆ ಬರಲ್ಲ ಬಿಡು ಅಂತೇಳ್ಬಿಟ್ಟು ಬಿಟ್ಟು ಬರ್ತಕ್ಕಂಥದ್ದಲ್ಲ. ಇಲ್ಲಿ ಏನು, ಅಡ್ರೆಸ್ಗೆ ಅರ್ಧ ಅಂಕ, ಪತ್ರದ ಯಾರು ನಾವು ಅವ್ರ ಅಡ್ರೆಸ್ ಬರಿತೀವೋ ಅದಕ್ಕೊಂದು ಅರ್ಧ ಅಂಕ, ಮತ್ತು ವಿಷಯವನ್ನು ನಾವು ಬರಿತೀವಲ್ವ, 3 ದಿನ ಕಿ ಚುಟ್ಟಿ ಕೆ ಲಿಯೆ ಪ್ರಾರ್ಥನಾ ಪತ್ರ ಅಂತ, ಅದಕ್ಕೆ ಅರ್ಧ ಅಂಕ. ಸಂಬೋಧನ್ ಏನು ಮಾನ್ಯ ಗುರೂಜಿ ಅಂತ ಏನೋ ಬರಿತೀವಲ್ವ, ಅಥವಾ ಪ್ರಧಾನಾಧ್ಯಾಪಕಜಿ ಅಂತ ಬರಿತೀವಲ್ವ, ಅದಕ್ಕೆ ಅರ್ಧ ಅಂಕ. ಪತ್ರದ ಬಾಡಿ ಆಫ್ ದ ಲೆಟರ್ ಅಂತೀವಲ್ಲ, ಅದಕ್ಕೆ ಮುಖ್ಯವಾಗಿ 2.5 ಅಂಕ. ಈ ರೀತಿ ನಾವು ಏನು ಮಾಡ್ಬೋದು, ಇದರ ಸಮಾಪ್ತಿ ಈ ರೀತಿ ಇದೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನಾವು ಭೇಟಿಯಾಗೋಣಂತೆ. ಇಲ್ಲಿ ಪ್ರಸ್ತುತಪಡಿಸ್ತಕ್ಕಂಥದ್ದು ಏನಪ್ಪ ಅಂದರೆ, ಮುಂದಿನ ನೀವು PU ಹೋದಾಗಲೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನಿಮ್ಮ ಎಜುಕೇಷನ್ ಮುನ್ನಡೆ ಚಾನಲ್ಲು ಪ್ರಸ್ತುತಪಡಿಸುತ್ತೆ. ಅದಕ್ಕೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇಕಾದಂಥ GK ಆಗಿರ್ಬೋದು, ಮತ್ತು ಬೇರೆ ಥರದ ಒಂದು ವಿಷಯ ವಸ್ತುಗಳನ್ನು ನಿಮಗೆ ಕೊಡುವಂಥ ಪ್ರಯತ್ನ ಮಾಡುತ್ತೆ. ಸ್ಟೇ ಟ್ಯೂನ್. ಧನ್ಯವಾದಗಳು.